ಅವನೇ ಬ್ರಾಹ್ಮಣ, ಬ್ರಹ್ಮಜ್ಞಾನಿಯೇ ಬ್ರಾಹ್ಮಣ. ಅವನ ಬಾಯೇ ಬಂದಾಯ್ತು. ಅಲ್ಲಪ್ಪ, ನೀ ಏನಂದೆ, ಬ್ರಾಹ್ಮಣರು ಬಿಟ್ಟು ಉಳಿದವರು ಹೇಳಕ್ಕೂ ಕೇಳಕ್ಕೂ ಅಧಿಕಾರ ಇಲ್ಲ. ನೀನು ಹೇಳು, ಔಷಧಿ ಇರೋದು ರೋಗಿಗಳ ಸಲುವಾಗಿಯೋ ಏನು ಆರಾಮಿದ್ದವ್ರ ಸಲುವಾಗಿ? ಔಷಧಿ ಇರೋದೇ ರೋಗಿಗಳ ಸಲುವಾಗಿ, ಉಪನಿಷತ್ ಇರೋದೇ ಅಜ್ಞಾನಿಗಳ ಸಲುವಾಗಿ. ಅಜ್ಞಾನಿಗಳು ಶ್ರದ್ಧೆಯಿಂದ ಕೇಳಿದಾಗ ಜ್ಞಾನ ಉತ್ಪತ್ತಿಕತೆ. ಬ್ರಹ್ಮಜ್ಞಾನಿಗಳಿಗೆ ಅದನ್ನು ಕೇಳೋ ಅವಶ್ಯಕತೆನೇ ಇಲ್ಲ. ಆದ್ದರಿಂದ ಎಲ್ಲರೂ ಉಪನಿಷತ್ ಕೇಳಲಿಕ್ಕೆ ಅಧಿಕಾರಿಗಳದಾರ ಅಂತ ಹೇಳಿದಾಗ ಎರಡೂ ಕೈ ಜೋಡಿಸಿ ಉದ್ದಕ್ಕೆ ನಮಸ್ಕಾರನೇ ಮಾಡಿಬಿಟ್ಟು ಸುಬ್ಬಯ್ಯ ಶಾಸ್ತ್ರಿ ಯಾರಿಗೆ? ಸಿದ್ಧ ಬಾಲಕಗ. ಅಲ್ಲ, ನಾನು ದನ ಕಾಯವಂತ ತಿಳಿದಿದ್ದೆ, ಇವ್ರ ಮಠದಾಗಿನ ಒಬ್ಬ ದನ ಕಾಯೋ ಇಟ್ಟು ಜ್ಞಾನ ಐತಂದ್ರೆ ಇನ್ನು ಗುರುಗಳು ಹೆಂಗಿರಬೇಕು? ಶಿಷ್ಯನೇ ಹೆಂಗಿರ್ಬೇಕಾದ್ರೆ ಗುರು ಹೆಂಗಿರ್ಬೇಕು? ಯಪ್ಪ ತಪ್ಪಾಯ್ತ್ರಿ ಅಂದ ಸಿದ್ಧಂತಾನ. ನನಗೆ ಕಾಲಿಗೆ ಬೀಳಬೇಡ, ನಮ್ಮ ಗುರುಗಳ ಕಾಲಿಗೆ ಬೀಳು. ತಪ್ಪಾತಂತವ್ರನ್ನ ಕ್ಷಮ ಬೀಳಂದಾಗ ಸಿದ್ಧನ ಮಾತಿಗೆ ಒಪ್ಪಿ ಸುಬ್ಬಯ್ಯ ಶಾಸ್ತ್ರಿ ಗಜದಂಡ ಶಿವಾಚಾರ್ಯರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ತಪ್ಪಾತ್ರಿಯಪ್ಪ ಅಂತ ಕ್ಷಮಾ ಬೇಡಿದ. ಸಂತೋಷದಿಂದ ಇರಲಿ ಅಂತ ಪಂಡಿತರನ್ನು ಮತ್ತೆ ಎಬ್ಬಿಸಿ ಅಪ್ಪವ್ರಿಗೆ ಮ್ಯಾಲೆ ಕುಂದರ್ಸಿದ್ರು. ಸುಬ್ಬಯ್ಯ ಶಾಸ್ತ್ರಿ ಅಂತಾನೆ, ಯಪ್ಪ ಇಂಥ ಜ್ಞಾನ ನಿಧಿಯನ್ನು ತಗೊಂಡೋಗಿ ಹೊರಗಿಟ್ಟಿರಿ, ಯಾತಕ್ಕೂ ಬರಲಾರ್ದಂಥವು ಇವನ್ನೆಲ್ಲ ಮುಂದೆ ಹಾಲು ಹಣ್ಣು ಕುಡಿಸಿ ಇವನು ಮುಂದೆ ಕುಂದ್ರಕೊಂಡು ಪ್ರವಚನ ಹೇಳಕತ್ತೀರಿ, ಅನರ್ಘ್ಯವಾದ ರತ್ನ ತಗೊಂಡೋಗಿ ತಿಪ್ಪ ಓದಿಯಲ್ಲಪ್ಪ ಅಂತ ಕೇಳಿದಾಗ ಗಜದಂಡ ಶಿವಾಚಾರ್ಯರ ಕಣ್ಣಾಗ ನೀರು ಬಂತಂತ. ಹೌದಪ್ಪ, ನೀ ಹೇಳಿದ್ದು ಬರೋಬರಿ ಐತಿ. ಸಿದ್ಧನನ್ನ ಬಹಳ ಉದಾಸೀನ ಮಾಡಿಬಿಟ್ಟೆ, ಅವನಿಗೆ ಬಹಳ ಅವಮಾನ ಮಾಡಿದೆ ಅಂತ ಎದ್ದು ಬಂದು ಸಿದ್ಧನ ತಬ್ಕೊಂಡು ಮುದ್ದಾಡಿದ್ರು ಗುರುಗಳು. ಸಿದ್ಧ, ನಿನಗೆ ಭಾಳ ನೋವು ಕೊಟ್ಟನೆಪ್ಪ, ನಿನಗೆ ಭಾಳ ತ್ರಾಸು ಕೊಟ್ಟನೆಪ್ಪ ಅಂತ ಅಪ್ಕೊಂಡಾಗ ಕಣ್ಣೀರು ಹಾಕಿದ ಸಿದ್ಧ, ಅಪ್ಪ ಇಷ್ಟು ದಿನ ನಾನು ಸಹಿಸಿದ್ದು ಇವತ್ತು ಸಾರ್ಥಕ ಆದಪ್ಪ, ಇವತ್ತು ನನ್ನ ಅಪ್ಕೊಂಡೆಲ್ಲ, ನನ್ನ ಒಪ್ಕೊಂಡೆಲ್ಲ, ಸಾಕು, ನನ್ನ ಜನ್ಮ ಸಾರ್ಥಕ ಆತಂತ ಕಣ್ಣೀರು ಹಾಕಿದ. ಅವತ್ತಿನಿಂದ ಗುರುಗಳು ಹೇಳ್ತಾರ, ಇನ್ನು ಮ್ಯಾಲ ನಿನ್ನ ಜಾಗ ಹೊರಗಲ್ಲ, ನಿನ್ನ ಜಾಗ ಇಲ್ಲಿ ಒಳಗ. ನನ್ನ ಅಂತರಂಗದ ಶಿಷ್ಯ, ನನ್ನ ಮನಸ್ಸು ಗೆದ್ದ ಶಿಷ್ಯ ನೀನು, ನನ್ನ ಹತ್ರ ಇರಬೇಕಂತ ಅವತ್ತಿನಿಂದ ತಮ್ಮ ಅತ್ಯಂತ ಸಮೀಪ ಕುಂದಿರಿಸ್ಕೊಂಡು ವೇದಾಂತದ ಉಪನಿಷತ್ತಿನ ಮಹತ್ವಾಕ್ಯಗಳನ್ನು, ರಹಸ್ಯವಾದಂಥ ವಿದ್ಯೆಗಳನ್ನು ಎಲ್ಲವನ್ನು ಅವನಿಗೆ ಧಾರೆ ಎರಿತಾರ. ಅವನನ್ನು ತನ್ನ ಶಿಷ್ಯೋತ್ತಮನನ್ನಾಗಿ, ಅಗ್ರಗಣ್ಯ ಶಿಷ್ಯನನ್ನಾಗಿ ನೇಮಕ ಮಾಡ್ಕೊತಾರೆ. ಇನ್ನು ಗುರುಗಳಿಗೂ ಸಿದ್ಧಗೂ ಆದಂಥ ಕೆಲವು ಸಂವಾದ ಬರ್ತವೆ. ಇವತ್ತು ಒಂದು ದಿನ, ನಾಳೆ ಒಂದು ದಿನ. ನಾವಾಗಲೇ ಹೇಳಿದೆ ಹಂಗೆ ನಿಮ್ಮ ಮೆದುಳಿಗೆ ಕೈ ಹಾಕೋ ಕೆಲಸ ಮಾಡ್ತೀವಿ ನಾವು. 2 ದಿನ ಶಾಸ್ತ್ರ ಬರ್ತೈತಿ, ಒಂದೀಟು ನಿಮ್ಮ ತಲೆಗೆ ಅದು ಒಳಗೆ ಹೋಗತ್ತೋ ಏನು ಹೋಗೋದಿಲ್ಲೋ, ಎಷ್ಟು ಸಾಧ್ಯ ನಿಮ್ಮ ತಲೆ ಒಳಗೆ ಹೋಗುವಂಗೆ ಪ್ರಯತ್ನ ಮಾಡಿ ಹೇಳ್ತೀವಿ. ತಿಳಿಲಿಲ್ಲ ಅಂದರೂ ಚಿಂತೆ ಮಾಡಬೇಡ್ರಿ. ಈಗ ಏನು ಕೇಳ್ತೀರಿ ಅದು ಬೀಜ ಹಾಕಿದಂಗೆ, ಆ ಬೀಜ ಮುಂದೆ ನಿಮಗೆ ಫಲ ಕೊಟ್ಟೇ ತೀರ್ತೈತಿ. ಕೆಲವು ಮಹತ್ವ ವಿಷಯಗಳು ಗುರು ಶಿಷ್ಯರ ನಡುವೆ ಸಂವಾದ ಆಗ್ತವೆ. ಒಂದಿನ ಸಿದ್ಧ ಗುರುಗಳಿಗೆ ಒಂದು ಪ್ರಶ್ನೆ ಕೇಳ್ತಾನೆ, ಯಪ್ಪ ಈ ಜಗತ್ತೆಲ್ಲ ಮಿಥ್ಯ, ಬ್ರಹ್ಮ ಸತ್ಯ, ಜೀವೋ ಬ್ರಹ್ಮೈವ ನಾಪರಹ ಅಂತ ನೀವು ದಿನ ಪ್ರವಚನ ಮಾಡ್ತೀರಿ. ಇದು ಅದ್ವೈತ ಸಿದ್ಧಾಂತದ ಮೂಲ ವಾಕ್ಯ. ಲಕ್ಷ್ಯ ಕೊಡ್ರಿ, ಜಗನ್ಮಿಥ್ಯ, ಬ್ರಹ್ಮ ಸತ್ಯ, ಜೀವೋ ಬ್ರಹ್ಮೈವ ನಾಪರಹ, ಇದೇ ಇಡೀ ವೇದಾಂತದ ಸಾರಾಂಶ. ಏನು ಹಂಗಂದ್ರೆ ಈ ಜಗತ್ತೆಲ್ಲ ಸುಳ್ಳೈತಿ, ಇದೇನು ಖರೇದಲ್ಲ, ಈ ಜಗತ್ತು ಸುಳ್ಳಿದು. ಹೆಂಗೆ ಕನಸು ಬೀಳ್ತತೋ ಸ್ವಪ್ನದಂತೆ ಇದು ಮಿಥ್ಯ. ಕನಸಿನ್ಯಾಗ ಕನಸು ಖರೇನ ಹೌದು ಅನ್ನುವಂಗ ಬೀಳ್ತತೆ, ಆದ್ರೆ ಕನಸು ಖರೇದಲ್ಲ. ಎಚ್ಚರಾದ ಬಳಿಕ ಅದು ಸುಳ್ಳು. ಹಂಗ ಜ್ಞಾನದ ಒಂದು ಎಚ್ಚರ ಆದ ಬಳಿಕ ಈ ಅಜ್ಞಾನದ ಜಗತ್ತು ಇದೆಲ್ಲ ಸುಳ್ಳು ಅನ್ನುವಂಥದ್ದು ವೇದಾಂತಿಗಳ ಅಭಿಪ್ರಾಯ. ನೀವು ಇದು ಸುಳ್ಳು ಅಂತೀರಪ್ಪ, ಮತ್ತು ನಮಗರ ಖರೇನ ಕಾಣ್ತೈತಿ.
ಈ ಗಾಳಿ ಬೀಸೋದು, ಸೂರ್ಯ ಹುಟ್ಟೋದು, ಈ ಭೂಮಿ, ನೀರು, ಬೆಂಕಿ ಎಲ್ಲ ಖರೇನ ಐತಲ್ಲ, ಇದನ್ನು ಹೆಂಗೆ ಸುಳ್ಳು ಅಂತ ನೀವು ಹೇಳ್ತೀರಿ? ಗುರುಗಳಿಗೆ ಸಿದ್ಧ ಪ್ರಶ್ನೆ ಕೇಳಿದ. ಅವಾಗ ಗುರುಗಳಂದ್ರು, ಖರೆ ಅಂದ್ರೆ ಏನಪ್ಪ ಅಂದ್ರೆ ಅದು ಹಿಂದೂ ಇರಬೇಕು, ಇಂದೂ ಇರಬೇಕು, ಮುಂದೂ ಇರಬೇಕು, 3 ವೇಳೆನೂ ಕಾಯಂ ಇರೋದಕ್ಕೆ ಸತ್ಯ ಅಂತಾರ. ಹಿಂದಿತ್ತು, ಈಗ ಐತಿ, ಮುಂದೆ ಇಲ್ಲ. ಈಗ ಐತಿ, ಹಿಂದಿದ್ದಿಲ್ಲ, ಅದು ಸುಳ್ಳು. ನಿಮಗೆ ತಿಳಿಯೋಂಗೆ ಹೇಳ್ಬೇಕಂದ್ರೆ ಒಂದು ಮಣ್ಣಿನ ಮಡಿಕೆ ಐತಿ, ಲಕ್ಷ ಕೊಡ್ರಿ, ಮಡಿಕೆ ಮಣ್ಣಿಂದ ಐತಿ. ಅದು ಸತ್ಯನೋ ಮಿಥ್ಯನೋ? ಮಣ್ಣಿನ ಮಡಿಕೆ ಅದು ಸುಳ್ಳು. ಸುಳ್ಳು ಅಂದ್ರೆ ಐತಲ್ರಿ ಮಣ್ಣಿನ ಮಡಿಕೆ. ಈಗ ಕಣ್ಣಿಗೆ ಕಾಣಕತ್ತೈತಿ, ಮೊದಲು ಇದ್ದಿಲ್ಲ. ಅದು ಮೊದಲು ಮಣ್ಣಾಗಿತ್ತದ, ಈಗ ಗಡಿಗೆ ಹಂಗೆ ಕಾಣಕತ್ತೈತಿ. ಇನ್ನೊಂದು ಸ್ವಲ್ಪ ದಿನದಾಗೂ ಅದು ಇರಂಗಿಲ್ಲ, ಒಡಿತಂದ್ರೆ ಮತ್ತೆ ಮಣ್ಣೆ ಆಕತ್ತದ. ಅದು ಇಲ್ಲದದು. ಹಂಗೆ ಈ ಜಗತ್ತು ಸಹಿತ ಮೊದಲು ಇದ್ದಿಲ್ಲ, ಈಗ ಕಾಣಕತ್ತೈತಿ, ಮುಂದೆ ಒಂದು ಕಾಲಕ್ಕೆ ಇರೋದಿಲ್ಲ. ಇದು ಜಗತ್ತಿನ ಸುದ್ದಿ ಹೋಗಲ್ರಿ. ನಿಮ್ಮ ಶರೀರನೇ ಈಗ 100 ವರ್ಷದಿಂದ ಇತ್ತನು ಈ ಶರೀರ ಇಲ್ಲ, ಈಗ ಕಾಣಕತ್ತೈತಿ. ಇನ್ನೊಂದು 100 ವರ್ಷ ಬಿಟ್ಟರೆ ಇರ್ತತನು ಈ ಶರೀರ ಇಲ್ಲ ಅಂದ್ರೆ ಇದು ಸುಳ್ಳು ಶರೀರ ಅಂತ. ಇದು ಇಂದ್ರಜಾಲ, ಇದು ಮೋಸದ್ಯದ. ಮಾಟ ಮಂತ್ರ ಮಾಡ್ತಾರೆ ನೋಡಿ, ಕೆಲವು ಇಲ್ಲದನ್ನ ಬರುವಂಗ ಮಾಡ್ತಾರೆ ನೋಡಿದ್ರೆ. ಇಂದ್ರಜಾಲ, ಮಾಯಾಜಾಲದೊಳಗೆ ಮ್ಯಾಜಿಕ್ ಮಾಡ್ತಾರ. ಏನು ಇರೋದಿಲ್ಲ ಅವನ ಕೈಯಾಗ. ಹಿಂಗೆ ಮಾಡಿ ಹಿಂಗೆ ಮಾಡಿ ಹಿಂಗೆ ಹುಷ್ ಅಂತಾನ, ಹಿಂಗೆ ಕೈ ತೆಗಿತಾನ. ಒಂದು ನಿಂಬೆಹಣ್ಣು ಬಂತ. ಆ ನಿಂಬೆಹಣ್ಣು ಕರೆಯೋದು ಏನು ಸುಳ್ಳು? ಆ ನಿಮ್ಮ ಕಣ್ಣಿಗೆ ಕಾಣಕತ್ತೈತಲ್ಲ ನಿಂಬೆಹಣ್ಣು, ಅದು ಸುಳ್ಳು ನಿಂಬೆಹಣ್ಣು ಏನು ಕರೆ ನಿಂಬೆಹಣ್ಣು? ಏನು ಸುಳ್ಳು? ಹೌದಲ್ಲ. ಅದನ್ನು ಶರ್ಬತ್ ಮಾಡ್ಕೊಂಡು ಕುಡಿಯಕ್ಕೆ ಬರೋದಿಲ್ಲ. ಜಾದೂಗಾರು ಇಟ್ಟು ಮಜಾ ಮಾಡ್ತಾರ್ರಿ. ಹಿಂಗೆ ಕೈ ಅನ್ನಕತ್ರಂದ್ರೆ ಜಣ ದುಡ್ಡು ಉದುರಿಸ್ತಾರ ಅವರು. ನೋಡಿದಿರಿ ನೀವೆಲ್ಲ? ಹಿಂಗೆ ನೋಟು ಉದುರಿಸ್ತಾರ. ಅವು ಕರೆ ನೋಟೇನು? ಅವು ಕರೆ ದುಡ್ಡೇನು? ಕಣ್ಣಿಗೆ ಕಾಣ್ತವ, ಕರೆ ಅನ್ನಂಗೆ ಅದಾವ. ಆದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ರೆ ಅವು ದುಡ್ಡು ಇರೋದಿಲ್ಲ. ಎಲ್ಲ ಜಾದೂ ತೋರಿಸಿ ಮುಗಿದ ಮ್ಯಾಲ ಟೋಪಿ ತೊಗೊಂಬರ್ತಾನವ ನಿಮ್ಮ ಹತ್ರ. ಅಪ್ಪ 1 ರೂಪಾಯಿ ಕೊಡ್ರಿ, 10 ರೂಪಾಯಿ ಕೊಡ್ರಿ, 50 ರೂಪಾಯಿ ಕೊಡ್ರಿ ಅಂತ ಭಿಕ್ಷೆ ಬೇಡ್ಕೊಳಕ್ಕೆ ಬರ್ತಾನೆ. ಅವ ದುಡ್ಡು ಉದುರಿಸವಾಗಿದ್ದರ ನಿಮ್ತಾಗ ಯಾಕೆ ಬೇಡ್ಕೊಳಕ್ಕೆ ಬರ್ತಿದ್ದವ? ಅದು ಸುಳ್ಳು ದುಡ್ಡು. ಮೊದಲು ಇದ್ದಿಲ್ಲ, ಆಮೇಲೂ ಇರೋದಿಲ್ಲ, ನಡುವೆ ತೋರ್ತತೆ ಅಂದ್ರೆ ಅದು ಸುಳ್ಳು ಅಂತ ತಿಳ್ಕೊಬೇಕು. ಹಾಗೆ ನಿಮ್ಮ ಶರೀರನೂ ಸುಳ್ಳಿದು. ಪ್ರತಿನಿತ್ಯನೂ ನೀವು ಸುಳ್ಳಿನ ಜಗತ್ತಿನಾಗ ಬದುಕಕತ್ತೀರಿ. ನಿಮಗೆ ಅನಿಸೇತಿದ ಖರೆ ಅಂತ. ಹೌದು, ಕನಸಿನ್ಯಾಗ ಕನಸು ಹೌದು ಕರೆನನ್ನು ಕಾಣ್ತತಿ. ಎಚ್ಚರ ಆದ ಮ್ಯಾಲ ಅದು ಸುಳ್ಳು. ರಾತ್ರಿ ಕನಸಿನ್ಯಾಗ ನನಗೆ ಲಾಟ್ರಿ ಹೊಡೆದಿತ್ರಿ. ಈಗೆಲ್ಲದವು ದುಡ್ಡು. ಕನಸಿನ್ಯಾಗ ಲಾಟ್ರಿ ಹೊಡೆದಿತ್ತಾರ, ಕರೆದಾಗಿಲ್ಲ. ಎಷ್ಟು ಹೌದು ಅನ್ನಂಗೆ ಕನಸು ಬೀಳ್ತಾವಪ್ಪ ಅಂದ್ರೆ, ಒಂದು ನಾಯಿ ಬಂತು ಬೌ ಅನ್ಕೊಂತ ಮೈಮ್ಯಾಲ ಬಂತು, ಹಚ ಅಂತಾನ. ಎಲ್ಲಿ? ಕನಸಿನ್ಯಾಗ ಹಚ ಅಂತಾನ. ಬಂತು ಮೈಮ್ಯಾಲ ಬಂತು ಅನ್ಬಿಟ್ಟು ಚಿಟ್ಟನ ಚೀರ್ತಾನ. ಎಲ್ಲಿ ಚೀರ್ಯಾನ? ಅಲ್ಲಿ ಕನಸಿನ್ಯಾಗ ನಾಯಿ ಬಂದೈತಿ, ಇವ ಖರೆನ ಚೀರ್ಯಾನ. ಹೌದು ನಂಗೆ ಕನಸು ಬೀಳ್ತಾವ್ರಿ. ಒಂದೊಂದಕ್ಕರ ಹಿಂಗೆ ಕನಸು ಬೀಳ್ತಾವ. ಅರ್ಜೆಂಟ್ ಒಂದಕ್ಕೆ ಬಂದಂಗೆ ಆಕತಿ. ಆಗ್ಯಾವ ಹೋದಲ್ಲಿಲ್ಲ, ಎಲ್ಲರಿಗೂ ಆಗ್ಯಾವ ಸಣ್ಣಕ್ಕಿದ್ದ. ಅರ್ಜೆಂಟ್ ಒಂದಕ್ಕೆ ಬಂದಂಗೆ ಅಲ್ಲಿ ಹೋಗಿ ಎಲ್ಲೋ ಕನಸಿನ್ಯಾಗ ಹಿಂಗೆ ಒಂದಕ್ಕೆ ಕುಂತಂಗೆ ಆಗಿರ್ತತಿ. ಎಲ್ಲಿ? ಕನಸಿನ್ಯಾಗ. ಎಷ್ಟು ಖರೆ ಅನಿಸಿರ್ತತಿ ಅಂದ್ರೆ ಹಾಸಿಗೆನ ತೊಯ್ದಿರ್ತತಿ ಬೆಳಗ್ಗೆ ಹೇಳೋದ್ರಾಗ. ಹೌದು ಅನ್ನೋಂಗೆ ಕನಸು ಬೀಳ್ತಾವ. ಆದರೆ ಆ ಕನಸು ಹೌದೇನು? ಇಲ್ಲ. ವಿಷಮ ಸಂಸಾರವಿದನು ಕನಸೆಂದರಿ. ಶ್ರೀಮನ್ ನಿಜಗುಣ ಶಿವಯೋಗಿಗಳು ಹೇಳ್ತಾರೆ, ಈ ಜಗತ್ತೆಲ್ಲ ಕನಸಪ್ಪ. ಇದು ನೀ ತಪ್ಪು ತಿಳ್ಕೊಂಡು ಇದು ಹೌದಂತೇಳಿ ಹೊಡ್ಕೊಂಡು ಸಾಯಕತ್ತಿ. ಇದರ ಸಲುವಾಗಿ ಹಗಲು ರಾತ್ರಿ ಚಿಂತೆ ಮಾಡಿ ಗಳಿಸ್ತಿ ಒಂದಿನ ಎಲ್ಲ ಬಿಟ್ಟು ಹೋಗಿದಿ. ಈ ಬಿಟ್ಟು ಹೋಗೋದಕ್ಕೆ ಖರೆ ಅಂತ ತಿಳ್ಕೊಂಡು ಎಷ್ಟು ಒದ್ದಾಡಕತ್ತೀರಿ. 3 ಅವಸ್ಥೆ ಒಳಗೆ ಇತ್ತಂದ್ರೆ ಅದು ಸತ್ಯ. ಒಂದು ಅವಸ್ಥೆ ಒಳಗಿದ್ದು ಒಂದು ಅವಸ್ಥೆ ಒಳಗಿಲ್ಲ ಅಂದ್ರೆ ಅದು ಮಿಥ್ಯ.
ನಿಮ್ಗೆ ಎಷ್ಟು ಅವಸ್ಥೆ ಅದಾವ? ನಿಮ್ಮ ಎಲ್ಲರಿಗೂ 3 ಅವಸ್ಥೆ ಅದಾವ. ಯಾವ ಅವಸ್ಥೆ ರೀ? ಯಾವ ಅವಸ್ಥೆ? ಇದ್ರಾಗ ಯಾರಿಗಾರ ಜಾಣ್ರಿಗೆ ಗೊತ್ತೈತೆ? ಏನು? ಬಾಲ್ಯಾವಸ್ಥೆ, ಯೌವನಾವಸ್ಥೆ ಅದು ಬೇರೆ. ಇನ್ನೊಂದು ಶಾಸ್ತ್ರ ವಿಷಯದೊಳಗೆ ನಿಮಗೆ 3 ಅವಸ್ಥೆ ಬಂದವು. ಒಂದು ಜಾಗೃತ, ಇನ್ನೊಂದು ಸ್ವಪ್ನ, ಇನ್ನೊಂದು ಸುಷುಪ್ತಿ. ನೀವು ಶಾಸ್ತ್ರದ ಶಬ್ದ ನಿಮಗೆ ತಿಳಿಯುವಂಗ ಎಚ್ಚರ. ಈಗೆಲ್ಲ ಎಚ್ಚರದಿರೋ